ಅಕ್ರಮ ಸಿಬಿಐ ತನಿಖೆಗೆ ಒತ್ತಾಯಿಸಿ ಪ್ರತಿಭಟನೆ. ಧಾರವಾಡದಲ್ಲಿ ಅಕ್ಸಾ ಸಂಘಟನೆ ಹೋರಾಟಕ್ಕೆ ಸಜ್ಜನ ಮಾಡಿಕೊಂಡಿರುವಂತದ್ದು. ಕೆಪಿಎಸ್ಸಿ ಅಕ್ರಮ ಸಿಬಿಐ ತನಿಖೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಧಾರವಾಡದಲ್ಲಿ ಅಕ್ಕಾ ಸಂಘಟನೆ ಹೋರಾಟಕ್ಕೆ ಸಜ್ಜನ ಮಾಡಿಕೊಂಡಿರುವಂತದ್ದು. ಪೊಲೀಸ್ ಅನುಮತಿ ನಿರಾಕರಣೆ ನಡುವೆ ಹೋರಾಟವನ್ನ ಮಾಡ್ತಿದ್ದಾರೆ. ಮಿಚಿಗನ್ ಮೈದಾನದಲ್ಲಿ ಪ್ರತಿಭಟನೆಗೆ ಸಕಲ ಸಿದ್ಧತೆ ಮಾಡಲಾಗ್ತಾ ಇದೆ. ಅಕ್ಸಾ ಅಧ್ಯಕ್ಷ ಕಾಂತಕುಮಾರ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಆಗಸ್ಟ್ 3ರಂದು ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ. ಇನ್ನು ಈ ಪರೀಕ್ಷೆಯಲ್ಲಿ ಲೋಪದೋಷ ಹಿನ್ನೆಲೆ ಮರು ಪರೀಕ್ಷೆಗೆ ಆಗ್ರಹವನ್ನ ಮಾಡಲಾಗಿತ್ತು. ಕೆಪಿಎಸ್ಸಿ ನೇಮಕಾತಿ ಅಕ್ರಮಗಳ ಬಗ್ಗೆ ಸಿಬಿಐ ತನಿಖೆಗೆ ಒತ್ತಾಯ ಮಾಡುತ್ತಿದ್ದಾರೆ. ಇನ್ನು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಪೊಲೀಸ್ ಬಂದೋಬಸ್ತನ್ನ ನೀಡಲಾಗಿದೆ. ಆಗಸ್ಟ್ 3ರಂದು ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ. ಇನ್ನು ಈ ಪರೀಕ್ಷೆಯಲ್ಲಿ ಲೋಪದೋಷ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಮರು ಪರೀಕ್ಷೆಗೆ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಕೆಪಿಎಸ್ಸಿ ನೇಮಕಾತಿ ಅಕ್ರಮಗಳ ಬಗ್ಗೆ ಸಿಬಿಐ ತನಿಖೆಗೆ ಒತ್ತಾಯವನ್ನ ಮಾಡಲಾಗಿದೆ. ಇನ್ನು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಅದ್ರ ಹಿನ್ನೆಲೆಯಲ್ಲಿ ನಾವು ಒಂದು ಉತ್ತಮ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಈ ಭಾಗ ಏನಿದೆ ಇದು ಸಪ್ತಾಪುರ ಬಾವಿ, ಶ್ರೀನಗರ, ಜಯನಗರ ಮತ್ತೆ ಮಿಶಿಗನ್ ಕಾವು, ಈ ಸಂಪೂರ್ಣ ಭಾಗದಲ್ಲಿ ಇದೊಂದು ರೆಸಿಡೆನ್ಷಿಯಲ್ ಏರಿಯಾ ಇದೆ. ಹಿಂದೆ ಈ ರೀತಿ ಪ್ರತಿಭಟನೆಗಳಿಗೆ ಕರೆ ಕೊಟ್ಟ ಸಂದರ್ಭದಲ್ಲಿ ಸಾಕಷ್ಟು ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳು ಸೇರಿದಂತೆ ಆಸ್ಪತ್ರೆಗಳು, ಶಾಲೆಗಳು, ರೆಸಿಡೆನ್ಷಿಯಲ್ ಅಸೋಸಿಯೇಷನ್ಸ್ ಇಲ್ಲಿ ನಮಗೆ ಅನಾನುಕೂಲ ಆಗುತ್ತೆ ಈ ಪ್ರತಿಭಟನೆ ಆಗೋದು ಮನವಿ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲಿ ಇಲ್ಲಿ ಯಾರು ಸಾರ್ವಜನಿಕರಿಗೆ ಅನಾನುಕೂಲ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಯಾವುದೇ ಒಂದು ನಡಿಬಾರ್ದು ಅನ್ನೋ ಕಾರಣಕ್ಕೆ ನಾವು ಮಾಡಿದ್ದೇವೆ. ಅನುಮತಿ ಅವರಿಗೆ ನಮಗೆ ನೀಡಿರಲ್ಲ. ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳಾಗ್ಲಿ ಯಾರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬಾರ್ದು ಹೇಳ್ಕೊಳ್ಬೇಕು. ಮತ್ತೆ ಅವರ ವೇರ ಬೋರ್ಡ್ಸ್ ಮಾರ್ಚ್ ಮಾಡ್ತಾರೆ. ಅಂದ್ರೆ 18